ಧರ್ಮಸ್ಥಳದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ನಿನ್ನೆವರೆಗೂ ಕೂಡ 6 ಪಾಯಿಂಟ್ಗಳಲ್ಲಿ ಡಿಗ್ಗಿಂಗ್ ಮಾಡುವಂತ ಕೆಲಸ ಆಗಿತ್ತು. 5 ಜಾಗದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಬಟ್ ನಿನ್ನೆ 6ನೇ ಪಾಯಿಂಟ್ ಅಲ್ಲಿ ಒಂದಷ್ಟು ಮೂಳೆಗಳು ಪತ್ತೆಯಾಗಿತ್ತು. ಮತ್ತೊಂದು ಕಡೆ ಕಾಡ್ನಲ್ಲಿರುವ ಸಮಾಧಿಯಲ್ಲಿ ಮತ್ತಷ್ಟು ಕಳೆಬರ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪಾಯಿಂಟ್ 7ರಲ್ಲೂ ಕೂಡ ಅಸ್ಥಿ ಪಂಜರಗಳು ಇದೆಯಾ? 6ನೇ ಪಾಯಿಂಟ್ ಅಲ್ಲಿ ಯಾವಾಗ ಕಳೆಬರ ಸಿಕ್ತು, ಅವಶೇಷಗಳ ಪತ್ತೆ ಆಯಿತು, ಈಗ 7ನೇ ಪಾಯಿಂಟ್ ಅಲ್ಲೂ ಕೂಡ ಸಿಗುತ್ತಾ? ನಿರ್ಜನ ಅರಣ್ಯದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ ಆಪರೇಷನ್ ಅಸ್ಥಿಪಂಜರ. ಇವತ್ತು ಕೂಡ ಹಾರೆ ಪಿಕಾಸಿಯನ್ನ ಬಳಸಿ ಗುಂಡಿ ಅಗೆಯುವಂತ ಕೆಲಸ ಆಗ್ತಾ ಇದೆ. ದೂರುದಾರನ ಎದುರಿನಲ್ಲೇ ಮಣ್ಣು ತೆರವು ಕಾರ್ಯ ಆಗ್ತಾ ಇದೆ. ಆತ ಅನಾಮಿಕ ವ್ಯಕ್ತಿ ಏನಿದ್ದಾನೆ, ದೂರುದಾರ, ಮಾಸ್ಕ್ ಮ್ಯಾನ್, ಆತನ ಮುಂಭಾಗದಲ್ಲೇ, ಆತ ಹೇಳಿದ ಜಾಗದಲ್ಲೇ ಆತನಿಗೆ ಸಮಾಧಾನ ಆಗುವವರೆಗೂ ಕೂಡ ಅಗಿಯುವಂತ ಕೆಲಸ ಆಗುತ್ತೆ. ಯಾಕಂತಂದ್ರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಒಂದಷ್ಟು ಸ್ಫೋಟಕ ಅಂಶಗಳನ್ನ ಹೇಳಿದಾನೆ. ಅದರ ಜೊತೆಗೆ ಸ್ಥಳ ಮಹಜರಿ ಕರ್ಕೊಂಡೋದಂತ ಸಂದರ್ಭದಲ್ಲಿ ಏನು 13 ಪಾಯಿಂಟ್ಗಳನ್ನ ಆತ ಮಾರ್ಕ್ ಮಾಡಿ ತೋರಿಸಿದಾನೆ. ಅದರಲ್ಲಿ 6 ಪಾಯಿಂಟ್ಗಳ ಉತ್ಖನನ ಕಾರ್ಯ ಮುಗಿದಿದೆ. 5 ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಈಗ 7ನೇ ಪಾಯಿಂಟ್ ಅಲ್ಲೂ ಕೂಡ ಆತನಿಗೆ ಕೇಳಿ ಆತ ಯಾವ ಜಾಗ ತೋರಿಸ್ತಾನೆ ಅಲ್ಲಿ ಹೇಳಿ ಕೇಳಿ ಮುಂದೊಂದು ದಿನ ಆತ ಮತ್ತೆ ಆರೋಪ ಮಾಡಬಾರ್ದಲ್ಲ, ನಾನು ಹೇಳಿದ ಜಾಗದಲ್ಲಿ ಇವರು ಅಗಿಯುವಂಥ ಕೆಲಸ ಮಾಡಲಿಲ್ಲ ಅಥವಾ ಇನ್ನೂ ಆಳವಾಗಿ ಅಗ್ದಿದ್ದಿದ್ರೆ ಸಿಗ್ತಾ ಇತ್ತೇನೋ ಬಹುಶಃ, ಈ ಥರದ್ದೆಲ್ಲ ವಿಚಾರಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ಕಂಪ್ಲೀಟಾಗಿ ಎಲ್ಲ ಕೂಡ ರೆಕಾರ್ಡಿಂಗ್ ಮಾಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗಿರ್ತಾರೆ ಅಲ್ಲೆಲ್ಲ GPS ಅನ್ನು ಸೆಟ್ ಮಾಡಿ ಮುಂದೊಂದು ದಿನ ಏನಾದರೂ ಮತ್ತಷ್ಟು ಶೋಧ ನಡೆಸಬೇಕು ಅನ್ನುವಂಥ ಪ್ರಸಂಗ ಎದುರಾದಂಥ ಸಂದರ್ಭದಲ್ಲಿ ಜಾಗ ಕನ್ಫ್ಯೂಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳು ಕೂಡ ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ. ಈಗ ಆಲ್ರೆಡಿ 6ನೇ ಪಾಯಿಂಟಲ್ಲಿ ಏನು ಅಸ್ಥಿಪಂಜರ ಪತ್ತೆ ಆಗಿದೆ ಆ ಜಾಗದಲ್ಲಿ ಶೀಟ್ಗಳನ್ನು ಅಳವಡಿಸಿ ಆ ಗುಂಡಿಯೊಳಗೆ ಯಾವುದೇ ಮಳೆ ನೀರು ನಿಲ್ಲಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಒಂದು ಕಡೆ ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ. ಆ್ಯಂಡ್ ಈಗೇನು ಇವತ್ತು 7ನೇ ಪಾಯಿಂಟಿಗೆ ಏನು ಹೋಗಿದ್ದಾರೆ ಅಲ್ಲೂ ಕೂಡ ಏನಾದರೂ ಅಸ್ಥಿಪಂಜರ ಸಿಗ್ಬೋದಾ? ಈಗ ನಿನ್ನೆ ಸಿಕ್ಕಿರುವಂಥದ್ದು ಮೇಲ್ನೋಟಕ್ಕೆ ವೈದ್ಯರು ಹೇಳ್ತಾ ಇದ್ರು ಅದು ಪುರುಷನ ಅಸ್ಥಿಪಂಜರ ಸಿಕ್ಕಿದೆ ಅಂತೇಳಿ. ಈಗ ಅದು FSL ಟೀಮು ಟೆಸ್ಟಿಗೆ ತಗೊಂಡು ಹೋಗಿದೆ. ಆದರೆ ಅಲ್ಲಿ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಮೇಲ್ದ ಫೀಮೇಲ್ದ ಯಾವ ಏಜ್ ಗ್ರೂಪ್ಗೆ ಸೇರಿದ್ದು ಅದೆಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಈಗ ಇವತ್ತು ಮತ್ತಷ್ಟು ನಿರೀಕ್ಷೆ ಇದೆ, ಆಮೇಲೆ ಮತ್ತಷ್ಟು ಕುತೂಹಲ ಇದೆ ಏನಾಗ್ಬೋದು ಅಂತ. ಆರಂಭದಲ್ಲಿ ಯಾವಾಗ 5 ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಆಗ ಅಂತೆ ವಿಚಾರಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದಕ್ಕೆ ಶುರುವಾಯಿತು. ಆಮೇಲೆ ಆತನ ನಡವಳಿಕೆ ಮೇಲೂ ಕೂಡ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇತ್ತು. ಬಟ್ 6ನೇ ಪಾಯಿಂಟಲ್ಲಿ ಯಾವಾಗ ಒಂದಷ್ಟು ಅವಶೇಷಗಳ ಪತ್ತೆ ಆಯಿತು ಆಗ ಆತ ಮಾಡ್ತಾ ಇದ್ದಂಥ ಆರೋಪಗಳಿಗೆ ಪುಷ್ಟಿ ಸಿಕ್ಕಂತಾಯಿತು. ಪಾಯಿಂಟ್ 7ರಲ್ಲಿ 2.5 ಅಡಿ ಗುಂಡಿಯನ್ನು ಸಿಬ್ಬಂದಿಗಳು ತೆಗೆದಿದ್ದಾರೆ. ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ SIT ಕಾರ್ಯಾಚರಣೆ ಮುಂದುವರೆದಿದೆ. ಪಾಯಿಂಟ್ 7ರ ಸುತ್ತವೂ ಕೂಡ SIT ಪರದೆಯನ್ನು ಅಳವಡಿಸಿದೆ. ಸರ್ಚಿಂಗ್ ಆಪರೇಷನ್ ಗೌಪ್ಯತೆ ಕಾಪಾಡಿಕೊಳ್ಳೋದಕ್ಕೆ ನಡೆದಿರುವಂತ ಪ್ಲಾನ್ ಇದು. ಹಾಗಾದ್ರೆ ದೂರುದಾರ ಗುರುತಿಸಿದಂತ ಜಾಗದಲ್ಲಿ ಕಳೆಬರ ಇದೆಯಾ? 6ರ ಬಳಿಕ ಸ್ಪಾಟ್ 7ರಲ್ಲೂ ಕೂಡ 2.5 ಅಡಿ ಗುಂಡಿಯನ್ನು ತೆಗೆದಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಅದು ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ನಡೀತಾ ಇರುವಂತ ಉತ್ಖನನ ಕಾರ್ಯ ಇದು. ಆ ಪಾಯಿಂಟ್ ನಂಬರ್ 7 ಏನಿದೆ ಅದರ ಸುತ್ತ ಪರದೆ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಸರ್ಚಿಂಗ್ ಆಪರೇಷನ್ ಬಹಳ ಗೌಪ್ಯವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ. ಅಲ್ಲಿ ಏನು ಸಿಗ್ಬೋದು? ಈಗ ಪಾಯಿಂಟ್ ನಂಬರ್ 7 ಏನಿದೆ ಅಲ್ಲಿ ಹೆಚ್ಚಿನ ನಿಗಾ ವಹಿಸಿದ್ದಾರೆ ಅಧಿಕಾರಿಗಳು. ಯಾವುದೇ ರೀತಿಯಾದಂಥ ವಿಚಾರ ಹೊರಗಡೆ ಬರಬಾರ್ದು, ಗೊತ್ತಾಗಬಾರ್ದು, ಆಮೇಲೆ ತನಿಖೆ ಗೌಪ್ಯತೆ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 2.5 ಅಡಿ ತೋಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ನಿನ್ನೆ ಕೂಡ ಪಾಯಿಂಟ್ ನಂಬರ್ 6ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕ ನಂತರದಲ್ಲಿ ಆತನ ಜೊತೆ ಮಾತುಕತೆ ಆಡುವಂಥ ಕೆಲಸ ಆಯಿತು. ಇಲ್ಲಿಗೆ ನಿಲ್ಲಿಸಬೇಕಾ, ಪಾಯಿಂಟ್ ನಂಬರ್ 7ಗೆ ಹೋಗ್ಬೋದಾ ಅಥವಾ ಇನ್ನೂ ಅಗಿಬೇಕಾ, ಏನು ಕತೆ ಎತ್ತ ಅಂತ. ಯಾಕೆ ಅಂತ ಅಂದರೆ ಈಗ ಸೂಕ್ಷ್ಮ ಹೆಜ್ಜೆಗಳನ್ನು SIT ಅಧಿಕಾರಿಗಳು ಇಡ್ತಾ ಇದ್ದಾರೆ. ಆಮೇಲೆ ಅಸ್ಥಿಪಂಜರ ಸಿಕ್ಕ ನಂತರದಲ್ಲಿ ಈಗ ಒಂದು ಕಡೆ ಸಿಕ್ತು ಅಂದ ಕೂಡಲೇ ಎಲ್ಲವೂ ನಿಜ ಎಲ್ಲವೂ ಸುಳ್ಳು ಅಂತ ಯಾವುದು ಕೂಡ ಆರಂಭದಲ್ಲೇ ನಾವೀಗ ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ ಅಲ್ಲಿ ಸಿಕ್ಕಂತಹ ಕಳೆಬರ ಏನಿದೆ ಅದು ಯಾರ್ದು, ಆಮೇಲೆ ಸಂಬಂಧಪಟ್ಟಂಥ ಸ್ಟೇಷನ್ಗಳಲ್ಲಿ ದಾಖಲಾಗಿರುವಂಥ ಮಿಸ್ಸಿಂಗ್ ಕಂಪ್ಲೇಂಟ್ಗಳಿಗೆ ಅದು ಹೋಲಿಕೆ ಆಗಬೇಕು. ಆಮೇಲೆ ಈ ದೂರುದಾರ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ
ಆ ಎಲ್ಲ ವಿಚಾರಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು. ಒಂದಕ್ಕೊಂದು ಮ್ಯಾಚ್ ಆದರೆ ಮಾತ್ರ ಆತ ಹೇಳ್ತಾ ಇರುವಂಥದ್ದು ಸತ್ಯ ಅಂತ. ಆಮೇಲೆ ಈಗ ನಿನ್ನೆ ಕೂಡ ನಾವು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ಧರ್ಮಸ್ಥಳಕ್ಕೆ ಅಂತ ಅಂದರೆ ಬೇರೆ ಬೇರೆ ಭಾಗದಿಂದ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅದರಲ್ಲಿ ಕೆಲವರು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅಥವಾ ಅಲ್ಲಿ ಸ್ನಾನ ಮಾಡೋದಕ್ಕೆ ಅಲ್ಲಿ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ, ಸುಳಿ ಇರುತ್ತೆ, ಇಳಿಬಾರ್ದು, ಹೋಗಬಾರ್ದು ಅಂತೇಳಿ. ಯಾರಾದರೂ ಅಂಥ ದುಸ್ಸಾಹಸ ಕೈ ಹಾಕಿ ಹೋದಂಥ ಸಂದರ್ಭದಲ್ಲಿ ಏನಾದರೂ ಅವರು ಮೃತಪಟ್ಟಿದ್ರಾ? ಹಾಗಾಗಿ ಅದು ಸಹಜ ಸಾವ, ಅಸಹಜ ಸಾವ, ಆತ್ಮಹತ್ಯೆನ ಅಥವಾ ಕೊಲೆ ಆಗಿರುತ್ತಾ, ಏನು ಎತ್ತ ಅಂತೇಳಿ ಆರಂಭದಲ್ಲೇ ಎಲ್ಲವೂ ಕೂಡ ಈಗಲೇ ನಾವು ಅದನ್ನು ಹೀಗೇ ನಡೆದಿದೆ, ಹೀಗೇ ಆಗಿತ್ತು ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಆದಂಥ ಒಂದಷ್ಟು ಪ್ರೊಸೀಜರ್ಗಳಿದೆ, ಆ ಪ್ರಕ್ರಿಯೆಗಳು ನಡಿಬೇಕು. ಟೆಸ್ಟಿಗೆ ಹೋಗಬೇಕು, ಟೆಸ್ಟಲ್ಲಿ ಏನು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಬೇಕು. ಅದಾದಮೇಲೆ ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಎಲ್ಲವೂ ಕೂಡ ಒಂದೊಂದೇ ವಿಚಾರಗಳು ಆ ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಈಗ ಆರಂಭದಲ್ಲಿ ಆತ 13 ಪಾಯಿಂಟ್ಗಳೇನು ತೋರಿಸಿದ್ದಾನೆ, 13 ಪಾಯಿಂಟ್ಗಳ ಪೈಕಿ ಈಗ ಆಲ್ಮೋಸ್ಟ್ ಆಫ್ ಆ್ಯಂಡ್ ಆಫ್ ಆಗಿದೆ, 6 ಪಾಯಿಂಟ್ಗಳಲ್ಲಿ ಆಗಿದೆ.